ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದುಷ್ಕರ್ಮಿಗಳು ರೇಷ್ಮೆ ಬೆಳೆಗೆ ವಿಷವಿಕ್ಕಿರುವ ಕಾರಣ ಹುಳುಗಳು ಸಾವನ್ನಪ್ಪಿವೆ. ಗಂಗರಾಜುಗೆ ಸೇರಿದ ಹಿಪ್ಪು ನೇರಳೆ ತೋಟಕ್ಕೆ ವಿಷ ಸಿಂಪಡಣೆಯಾಗಿದೆ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲ ಗ್ರಾಮದ ರೈತರಾಗಿರುವಂಥವರು ಇವರು. ರೇಷ್ಮೆ ಬೆಳೆ ನಾಶವಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿರೋ ಕಾರಣ ರೈತ ಕಂಗಾಲಾಗಿದ್ದಾನೆ. ಹಣ್ಣಾಗುವ ಹಂತದಲ್ಲಿದ್ದ 150 ಮೊಟ್ಟೆಯ ರೇಷ್ಮೆ ಹುಳುಗಳು ನಾಶವಾಗಿವೆ. ಈ ಹಿಂದೆಯೂ ಕೂಡ ವಿಷ ಹಾಕಿದ್ರು ಕಿಡಿಗೇಡಿಗಳು. ಆದರೆ ಅವರ ಕಾಟ ಪದೇ ಪದೇ ಇದೇ ರೀತಿಯಾಗಿ ಮುಂದುವರೆದಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ರೇಷ್ಮೆ ಇಲಾಖೆ ಅಧಿಕಾರಿಗಳು ಸೊಪ್ಪಿನಿಂದಲೇ ವಿಷಪೂರಿತ ಸೊಪ್ಪಿನಿಂದಲೇ ಸಾವನ್ನಪ್ಪಿರುವಂತದ್ದು ಎಂದು ದೃಢಪಡಿಸಿದ್ದಾರೆ. ಈ ಹಿಂದೆ ಕೂಡ ದೂರು ನೀಡಿದ್ರೂ ಕೂಡ ಕ್ರಮ ಕೈಗೊಳ್ಳದ ಪೊಲೀಸರ ವಿರುದ್ಧ ರೈತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಾಲ ಮಾಡಿ ಬೆಳೆದ ಬೆಳೆ ನಾಶವಾಗಿ ರೈತ ಗಂಗರಾಜು ಕಂಗಾಲಾಗಿದ್ದಾರೆ. ವಿಷ ಹಾಕಿರುವ ಕಿಡಿಗೇಡಿಗಳ ಬಂಧನಕ್ಕೆ ಒತ್ತಾಯ ಮಾಡ್ತಿದ್ದಾರೆ. ಸಾಲ ಮಾಡಿ ಈ ಬೆಳೆಯನ್ನ ಬೆಳೆಸ್ತಾ ಇದ್ದಂತ ರೈತನಿಗೆ ದೊಡ್ಡ ಮಟ್ಟದಲ್ಲಿ ನಷ್ಟವಾಗಿರುವಂತಹ ಕಾರಣ ಕಂಗಾಲಾಗಿ ಕೂತಿರುವಂತದ್ದು. ಕಿಡಿಗೇಡಿಗಳು ಇಲ್ಲಿ ರೇಷ್ಮೆ ಬೆಳೆಗೆ ವಿಷವನ್ನ ಇಕ್ಕಿದ್ದಾರೆ. ಹಾಗಾಗಿ ಅಲ್ಲಿದ್ದಂತ ಸಂಪೂರ್ಣ ರೇಷ್ಮೆ ಹುಳುಗಳು ಸಾವನ್ನಪ್ಪಿರುವಂತದ್ದು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ತಾಲೂಕಿನ ಕನ್ನಮಂಗಲ ಗ್ರಾಮದ ರೈತನ ಲಕ್ಷಾಂತರ ರೂಪಾಯಿದ ಬೆಳೆ ನಾಶವಾಗಿರುವಂತಹ ಕಾರಣ ಆತ ನಷ್ಟದಲ್ಲಿ ಇದ್ದು ಈಗ ಕಂಗಾಲಾಗಿದ್ದಾನೆ. ಹಣ್ಣಾಗುವ ಹಂತದಲ್ಲಿ ಇದ್ದಂತ 150 ಮೊಟ್ಟೆಗಳು ಈಗ ರೇಷ್ಮೆ ಹುಳುಗಳು ನಾಶವಾಗಿರುವಂತದ್ದು. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ವಿಷ ಹಾಕಿದ್ರು ಕಿಡಿಗೇಡಿಗಳು. ಇದರ ಬಗ್ಗೆ ದೂರು ದಾಖಲಿಸಿದ್ರು ಕೂಡ ಪೊಲೀಸರು ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ ರೈತ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾನೆ. ಸಾಲ ಮಾಡಿ ಬೆಳೆದ ಬೆಳೆ ನಾಶವಾಗಿದೆ ಅಂತ ಹೇಳಿ ಕಂಗಾಲಾಗಿ ಕೂತಿದ್ದಾನೆ. ಅದು ವಾಸನೆ ಬರ್ತಾ ಇತ್ತು ಲೈಟಾಗಿ. ಅಲ್ಲಿ ಮನೆಗೆ ತಗೊಂಡ್ಬಂದ್ಮೇಲೆ ಜಾಸ್ತಿ ವಾಸನೆ ಬಂದ್ಬಿಡ್ತು. ಆ ಸೊಪ್ಪು ಹಾಕಿದ ತಕ್ಷಣ ನೋಡಿ ಎಲ್ಲ ಕರ್ಗೋಗ್ಬಿಟ್ಟು ಹುಡುಗ್ಲೆಲ್ಲ ವಾಸನೆ ಬರ್ತಾ ಇದ್ದಾಗ ನಾನು ಏನು ಆಗಲ್ಲೇನೋ ನೋಡೋಣ ಆಗಲಿ ಅಂತ ಹೇಳ್ಬಿಟ್ಟು ಯಾವಾಗಲೂ ನೀರು ಹೊಡ್ಕೊಂಡು ಹೊಡಿತಾ ಇದ್ದೆ. ಆಗಲಿ ನೋಡೋಣ ಅಷ್ಟೊಂದು ವಾಸನೆ ಬರ್ತಾ ಇರಲಿಲ್ಲ, ಎಲ್ಲ ಕೆಳಗಡೆ ಬಿದ್ದೋಗಿತ್ತು. ಆಗಲಿ ನೋಡೋಣ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ತಿಂದಾಕ್ತು ಶಾಂಪಲ್ ಎತ್ಕೊಂಡ್ಬಂದಾಗ. ಆಮೇಲೆ ಇನ್ನೇನಾಗಲ್ಲ ಬಿಡು ಅಂತೇಳಿ ಅದನ್ನೇ ಸೊಪ್ಪು ಹಾಕಿದೆ. ಹಾಕಿ ಒಳಗೆ ಕಂಪ್ಲೀಟಾಗಿ ಎಲ್ಲ ಕರ್ಗೋಗ್ಬಿಟ್ವು. ಟಿಮೆಟ್ ಹಾಕಿಬಿಟ್ಟು ಹುಳುಗಳೆಲ್ಲ ಸೊಪ್ಪೆಲ್ಲ ನಾನು ಅದು ವಾಸನೆ ಬರ್ತಾ ಇತ್ತು ಲೈಟಾಗಿ. ಅಲ್ಲಿ ಮನೆಗೆ ತಗೊಂಡ್ಬಂದ್ಮೇಲೆ ಜಾಸ್ತಿ ವಾಸನೆ ಬಂದ್ಬಿಡ್ತು. ಆ ಸೊಪ್ಪು ಹಾಕಿದ ತಕ್ಷಣ ನೋಡಿ ಎಲ್ಲ ಕರ್ಗೋಗ್ಬಿಟ್ಟು ಹುಡುಗ್ಲೆಲ್ಲ ವಾಸನೆ ಬರ್ತಾ ಇದ್ದಾಗ ನಾನು ಏನು ಆಗಲ್ಲೇನೋ ನೋಡೋಣ ಆಗಲಿ ಅಂತ ಹೇಳ್ಬಿಟ್ಟು ಯಾವಾಗಲೂ ನೀರು ಹೊಡ್ಕೊಂಡು ಹೊಡಿತಾ ಇದ್ದೆ. ಆಗಲಿ ನೋಡೋಣ ಅಷ್ಟೊಂದು ವಾಸನೆ ಬರ್ತಾ ಇರಲಿಲ್ಲ, ಎಲ್ಲ ಕೆಳಗಡೆ ಬಿದ್ದೋಗಿತ್ತು. ಆಗಲಿ ನೋಡೋಣ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿ ತಿಂದಾಕ್ತು ಶಾಂಪಲ್ ಎತ್ಕೊಂಡ್ಬಂದಾಗ. ಆಮೇಲೆ ಇನ್ನೇನಾಗಲ್ಲ ಬಿಡು ಅಂತೇಳಿ ಅದನ್ನೇ ಸೊಪ್ಪು ಹಾಕಿದೆ. ಹಾಕಿ ಒಳಗೆ ಕಂಪ್ಲೀಟಾಗಿ ಎಲ್ಲ ಕರ್ಗೋಗ್ಬಿಟ್ವು. ಟಿಮೆಟ್ ಹಾಕಿಬಿಟ್ಟು ಹುಳುಗಳೆಲ್ಲ ಸೊಪ್ಪೆಲ್ಲ ನಾನು ಅದು